ಶಾಸಕ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಬಳಿಕ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಅಕ್ರಮ ಗಣಿಗಾರಿಕೆ ವಿರುದ್ಧ ಸಮರವನ್ನ ಸಾರಿದ್ದಾರೆ. ನಿನ್ನೆ ವಸತಿ ಇಲಾಖೆಯಲ್ಲಿ ದುಡ್ಡು ಕೊಟ್ಟೋರಿಗಷ್ಟೇ ಮನೆ ಅಂತ ಬಿಆರ್ ಪಾಟೀಲ್ ಆರೋಪಿಸಿದ್ರು. ಇದೀಗ ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ತನಿಖೆ ಆಗ್ತಿಲ್ಲ ಅಂತ ಸಿಎಂಗೆ 7 ಪುಟಗಳ ಪತ್ರವನ್ನ ಬರೆಯಲಾಗಿದೆ. ಸಿಎಂಗೆ ಕಾನೂನು ಸಚಿವರು ಬರೆದಂತಹ ಪತ್ರದಲ್ಲಿ ಖಾರವಾಗಿಯೇ ಪ್ರಶ್ನಿಸಿದ್ದಾರೆ. ಲೂಟಿ ಮಾಡಲಾಗಿದ್ದ ಸಂಪತ್ತು ಇನ್ನು ಸರ್ಕಾರಕ್ಕೆ ವಾಪಸ್ ಬಂದಿಲ್ಲ. ಸರ್ಕಾರದ ದೃಢವಾದ ಹೆಜ್ಜೆಗಳನ್ನಿಡಬೇಕು ಅಂತ ಆಗ್ರಹಿಸಿದ್ದಾರೆ. 2007ರಿಂದ 2011ವರೆಗೆ ನಡೆದಿದ್ದಂತಹ ಅಕ್ರಮ ಗಣಿಗಾರಿಕೆ ಬಗ್ಗೆ ನನ್ನ ನೇತೃತ್ವದಲ್ಲೇ ಸಂಪುಟ ಉಪ ಸಮಿತಿ ಮಾಡಲಾಗಿತ್ತು, ವರದಿಯನ್ನ ನೀಡಲಾಗಿತ್ತು. ಆದರೆ ಅಕ್ರಮ ಗಣಿಗಾರಿಕೆಯಲ್ಲಿ 7.6% ಪ್ರಕರಣಗಳ ತನಿಖೆಯಾಗಿದೆ. 1-2 ಕೇಸ್ಗಳಲ್ಲಿ ಮಾತ್ರ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆಯಾಗಿದೆ. ಇನ್ನು 92% ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ. ಗಣಿ ಅಕ್ರಮದಿಂದ 1,50,000 ಕೋಟಿ ನಷ್ಟವಾಗಿದೆ. ಇಷ್ಟಾದ್ರೂ ಲೂಟಿಕೋರತನಕ್ಕೆ ತಕ್ಕ ಶಿಕ್ಷೆಯೇ ಆಗಿಲ್ಲ. ಎಸ್ಐಟಿಗೆ ವಹಿಸಿದಂತಹ ಪ್ರಕರಣಗಳಲ್ಲೂ ಪ್ರಗತಿ ಸಾಧಿಸಿಲ್ಲ. ಈಗಾದ್ರೂ ವಿಶೇಷ ತನಿಖಾ ತಂಡ ಅಥವಾ ಕೋರ್ಟ್ ಅನ್ನ ಸ್ಥಾಪಿಸಿ ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿ ಅಂತ ಎಚ್.ಕೆ. ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ತಮ್ಮದೇ ಸರ್ಕಾರದ ವಿರುದ್ಧ ಹಿರಿಯ ನಾಗರಿಕರು ಒಬ್ಬೊಬ್ಬರಾಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ನುಂಗಲಾರದ ತುತ್ತಾಗಿದ್ದು, ವಿರೋಧ ಪಕ್ಷಗಳ ಬತ್ತಳಿಕೆಗೆ ಹೊಸ ಅಸ್ತ್ರಗಳು ಸಿಗ್ತಾ ಇವೆ.